ಕನ್ನಡದ ಜನಪ್ರಿಯ ಧಾರಾವಾಹಿಗಳಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಕೂಡ ಒಂದು. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ತನ್ವಿ ಪಾತ್ರ ನಮ್ಮ ನಿಮ್ಮ ಮನೆಗಳಲ್ಲಿನ ಟೀನೇಜ್ ಹುಡುಗಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಪಾತ್ರ ತುಂಬ ಮಾನಸಿಕ ತೊಳಲಾಟ ಇರುವಂಥ ಒಂದು ಸೆನ್ಸಿಬಲ್ ಪಾತ್ರ ಕೂಡ ಹೌದು. ಆ್ಯಂಡ್ ಈ ಪಾತ್ರವನ್ನು ತುಂಬ ಪ್ರಬುದ್ಧವಾಗಿ ನಿರ್ವಹಿಸ್ತಾ ಇರುವಂಥ ಅಮೃತ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಮ್ಮ ಮಾತುಕತೆ ಇವತ್ತಿನ ಕನ್ನಡ ಮೋಜು 360 ಪಾಡ್ಕಾಸ್ಟಲ್ಲಿ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಆರಾಮ್. ಸೊ ನಾನು ಹೇಳಿದೆ ಕನ್ನಡದ ಜನಪ್ರಿಯ ಧಾರಾವಾಹಿಗಳಲ್ಲಿ ಭಾಗ್ಯಲಕ್ಷ್ಮಿ ಕೂಡ ಒಂದು ಅಂತ ಹೇಳಿ. ಈ ಭಾಗ್ಯಲಕ್ಷ್ಮಿ ಧಾರಾವಾಹಿ ಜನರಿಗೆ ಅಷ್ಟು ಇಷ್ಟ ಆಗೋದಕ್ಕೆ, ಜನಪ್ರಿಯ ಆಗೋದಕ್ಕೆ ಏನು ಕಾರಣ ಇರ್ಬೋದು ಅನ್ಸುತ್ತೆ? ಅದ್ರ ಕತೆ ಮೇ ಬಿ, ಆಮೇಲೆ ನಾಯಕಿ, ಅಲ್ಲಿರೋ ಆರ್ಟಿಸ್ಟ್. ಓಕೆ. ಸೊ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮೊದಲು ಮಾತಾಡೋದಾದ್ರೆ ಭಾಗ್ಯ ಪಾತ್ರ. ಸೊ ನೀವೊಬ್ಬ ವೀಕ್ಷಕಿಯಾಗಿ ನೋಡೋದಾದ್ರೆ ಭಾಗ್ಯ ಪಾತ್ರವನ್ನ ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ? ಇನ್ಸ್ಪೈರಿಂಗ್ ಆಗಿರುತ್ತೆ ಅವ್ರ ಪಾತ್ರ, ಆ್ಯಂಡ್ ಎಲ್ಲ ಕಷ್ಟದಲ್ಲೂ ಎದ್ದು ನಿಲ್ತಾರೆ. ಸೊ ಹಾಗೆ ಅರ್ಥ ಮಾಡ್ಕೊತೀನಿ. ಓಕೆ. ಭಾಗ್ಯ ಅವರ ಗಂಡನ ಪಾತ್ರ ತಾಂಡವ್ ಅವರ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಅವ್ರದ್ದು ಗೊತ್ತಿಲ್ಲ ನನಗೆ. ನೀವಂತೂ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಸಂದರ್ಭಗಳಲ್ಲೂ ಅಪ್ಪಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಸೀರಿಯಲ್ ಅಲ್ಲಿ ಇರೋ ತರ ಆದ್ರೆ ನಾನು ಅವ್ರನ್ನ ಒಳ್ಳೆಯವ್ರು ಅಂತ ಹೇಳ್ತೀನಿ. ಸೊ ವೀಕ್ಷಕರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಂದ್ರೆ ಅವ್ರನ್ನ ಆಬ್ವಿಯಸ್ಲಿ ಕೆಟ್ಟವರಾಗಿ ಅಂದ್ರೆ ವಿಲನಿಶ್ ಆಗಿ ತೋರಿಸಿದಾರೋ ಕ್ಯಾರೆಕ್ಟರ್ನ. ಸೊ ಹಂಗೆ ಇದು ಮಾಡ್ತೀನಿ. ಓಕೆ. ಸೊ ಈಗ ಭಾಗ್ಯ ಪಾತ್ರಕ್ಕೆ ಬರೋದಾದ್ರೆ ಸುಷ್ಮಾ ಅಕ್ಕ ನಿರ್ವಹಿಸ್ತಾ ಇರುವಂಥ ಪಾತ್ರ ಅದು. ಸೊ ಸುಷ್ಮಾ ಅವರು ಆ ಪಾತ್ರ ನಿರ್ವಹಿಸ್ತಾ ಇರೋದಕ್ಕೆ ಆ ಪಾತ್ರ ಜನರಿಗೆ ಅಷ್ಟು ಇಷ್ಟ ಆಗಿರ್ಬೋದು ಅಂತ ಅನ್ಸುತ್ತಾ? ಅನ್ಸುತ್ತೆ. ಸುಷ್ಮಾ ಅಕ್ಕ ಅವರ ಪಾತ್ರದ ಬಗ್ಗೆ ಹೇಳಿ. ಅದು ಒಂಥರ ಎಲ್ಲ ಶೇಡ್ಸು ಇರುವಂತಹ ಪಾತ್ರ, ಜನರಿಗೆ ತುಂಬಾ ಹತ್ರ ಆಗುತ್ತೆ ಮನಸ್ಸಿಗೆ. ಆಫ್ ಸ್ಕ್ರೀನು ಹೇಳಿ, ಆಫ್ ಸ್ಕ್ರೀನು ಹೇಳಿ. ಆಫ್ ಸ್ಕ್ರೀನ್ ಅಂತ ಬಂದರೆ ತುಂಬ ಚಿಕ್ಕ ಹುಡುಗಿ ಥರ ಆಡ್ತಾರೆ. ಆ್ಯಂಡ್ ಅವರಷ್ಟು ಎಂಜಾಯ್ ಮಾಡೋರು ಅಥವಾ ಎಲ್ಲ ಟೈಮಲ್ಲೂ ಖುಷಿಯಿಂದ ಇರ್ತಾರೆ. ಯಾರಾದರೂ ಬೇಜಾರಾಗಿದ್ದರೆ ಅವ್ರನ್ನ ಬೇಜಾರಿಂದ ಹೊರಗೆ ತರ್ತಾರೆ. ಆಮೇಲೆ ನಮ್ಮೆಲ್ಲರೂ ತುಂಬ ಎಂಟರ್ಟೈನ್ ಮಾಡ್ತಾರೆ. ಆಮೇಲೆ ಎಂಕರೇಜ್ ಮಾಡ್ತಾರೆ, ಏನಾದರೂ ಹೊಸದು ಮಾಡೋದಕ್ಕೆ ಅಥವಾ ಏನಾದರೂ ಕಲಿಯೋದಕ್ಕೆ ತುಂಬಾ ಎಂಕರೇಜ್ ಮಾಡ್ತಾರೆ. ಆ್ಯಂಡ್ ಆನ್ ಸ್ಕ್ರೀನ್ ಕೂಡ ಹಾಗೇ ಇದೆ. ಸೊ ತುಂಬ ಸೈಲೆಂಟ್ ವುಮನ್ ಅವರು. ಏನೇ ಬಂದರೂ ಕಷ್ಟನ ಎದ್ದು ನಿಲ್ತಾರೆ ಆ್ಯಂಡ್ ಎಲ್ಲರಿಗೂ ಸ್ಫೂರ್ತಿಯಾಗಿರ್ತಾರೆ ಅಂತ ಆನ್ ಸ್ಕ್ರೀನು. ಆ್ಯಂಡ್ ಆಫ್ ಸ್ಕ್ರೀನ್ ಕೂಡ ಹಾಗೇ ಇದ್ದಾರೆ. ಅವ್ರ ಎನರ್ಜಿ ಆಗಿರ್ಬೋದು, ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರು ಮಾತಾಡೋವೆ, ಡ್ಯಾನ್ಸರ್ ಕೂಡ ಅವರು ತುಂಬ ಇಷ್ಟ ಆಗ್ತಾರೆ ಎಲ್ರಿಗೂ. ಆ್ಯಂಡ್ ಒಂದು ಸೈಡಿಂದ ಅವರು ತುಂಬ ಇನ್ಸ್ಪೈರ್ ಮಾಡ್ತಾರೆ ಎಲ್ರಿಗೂ, ನಮಗೂ ವುಮೆನ್ಸ್ಗೂ ಎಲ್ರಿಗೂ ಇನ್ಸ್ಪೈರ್ ಮಾಡ್ತಾರೆ. ಎಸ್. ಸೊ ತನ್ವಿ ಪಾತ್ರದ ಬಗ್ಗೆ ಮಾತಾಡೋದಾದರೆ, ತನ್ವಿ ಪಾತ್ರದ ಪರ್ಸ್ನಾಲಿಟಿಯನ್ನು ಡಿಫೈನ್ ಮಾಡೋದಾದರೆ ಹೇಗೆ ಡಿಫೈನ್ ಮಾಡ್ತೀರಾ? ತನ್ವಿ ಪಪ್ಪಾಸ್ ಗರ್ಲ್ ಅವಳು. ಸೊ ಪಪ್ಪ ಇಲ್ಲದೆ ಇದ್ದಾಗ ಮಾತ್ರ ಅಮ್ಮ ಬೇಕು, ಪಪ್ಪ ಇಲ್ದಾಗ ನಂಗೆ ಯಾರೂ ಬೇಡ ಅನ್ನೋ ಥರ. ಓಕೆನಾ? ಆ್ಯಂಡ್ ಏನೇ ತಪ್ಪಾಗಲಿ ಪಪ್ಪನೇ ಒಳ್ಳೆಯವರು ನನಗೆ. ಸೊ ಅವ್ರ ವಿರುದ್ಧ ಯಾರಿದ್ದಾರೆ ಅವರೆಲ್ಲರೂ ಸರಿ ಇಲ್ಲ ಅನ್ನೋ ಥರ. ಸೊ ಪಪ್ಪನೇ ಒಳ್ಳೆಯವರು. ತನ್ವಿ ಮೈಂಡಲ್ಲಿ ಯಾವಾಗಲೂ ಪಪ್ಪನ ಬಗ್ಗೆನೇ ಓಡ್ತಿರುತ್ತೆ. ಪಪ್ಪ ಯಾವಾಗ ಬರ್ತಾರೆ, ಪಪ್ಪ ಹೇಗಿದ್ದಾರೆ, ಹಾಗೆ ಓಡ್ತಿರುತ್ತೆ. ಸೊ ಇವರೆಲ್ಲರೂ ಪಪ್ಪನ ಜೈಲಿಗೆ ಕಳಿಸಿರೋದ್ರಿಂದ ಇವರೆಲ್ಲರೂ ಕೆಟ್ಟವರು. ಹಾಗೆ ಪಪ್ಪ ಹುಡುಗಿ ಹೆಂಗಿರ್ತಾರೋ ಹಾಗೆ ಪಪ್ಪಾಸ್ ಗರ್ಲ್. ಓಕೆ. ಸೊ ಭಾಗ್ಯಲಕ್ಷ್ಮಿ ಧಾರಾವಾಹಿ ಜನರಿಗೆ ಅಷ್ಟು ಇಷ್ಟ ಆಗಿರೋದಕ್ಕೆ ಏನು ಕಾರಣ ಇರ್ಬೋದು ಅಂತ ನೀವಾಗಲೇ ಹೇಳಿದ್ರಿ. ಸೊ ಜನಪ್ರಿಯ ಯಾಕೆ ಅಂತ ಹೇಳಿದ್ರಿ, ಈಗ ಇಷ್ಟ ಯಾಕೆ ಅಂತ ಹೇಳ್ಬೋದಾ? ಸೇಮ್ ಅನಿಸುತ್ತೆ. ಅದ್ರ ಕತೆ, ಆಮೇಲೆ ಅಲ್ಲಿರೋ ಆರ್ಟಿಸ್ಟ್ಗಳು, ಆಮೇಲೆ ಅಷ್ಟೇ ಇನ್ಸ್ಪೈರ್ ಮಾಡುತ್ತೆ. ಅಂದರೆ ಇವಾಗ ಇರೋದ್ರಲ್ಲಿ ಇನ್ಸ್ಪೈರ್ ಮಾಡುತ್ತೆ ಹೇಗೆ, ಸೇಮ್. ಓಕೆ. ಸೊ ಭಾಗ್ಯಲಕ್ಷ್ಮಿ ಧಾರಾವಾಹಿ ಮಾಡ್ತಾ ಇದ್ದೀರಾ, ನಟನೆ ಜೊತೆಯಲ್ಲಿ ಸ್ಕೂಲು ಕಾಲೇಜು ಏನಿದೆಯೋ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಸೊ ಹೇಗೆ ನಡೀತಾ ಇದೆ ಇದೆಲ್ಲ ಒಟ್ಟೊಟ್ಟಿಗೆ? ಸ್ಕೂಲ್ ಕಾಲೇಜ್ ಇದ್ದಾಗ ಕಾಲೇಜ್ಗೆ ಹೋಗ್ತೀನಿ. ಬೈ ಚಾನ್ಸ್ ಆ ಡೇ ಶೂಟ್ ಇತ್ತು ಅಂದರೆ ಕಾಲೇಜ್ಗೆ ಹೋಗಲ್ಲ ನಾನು. ಸೊ ಹಾಗೆ ಶೂಟಿಂದ ಬಂದಿದ ತಕ್ಷಣ ಏನೇನು ವರ್ಕ್ ಇದೆಯೋ ಅದನ್ನೆಲ್ಲ ಮುಗಿಸ್ಕೊತೀನಿ. ಸೊ ನನಗೆ ಬೈ ಚಾನ್ಸ್ ನೆಕ್ಸ್ಟ್ ಡೇ ಶೂಟ್ ಇಲ್ಲ ಅಂದರೂ ಕಾಲೇಜ್ಗೆ ಹೋಗೋಕೆ ಆರಾಮಾಗುತ್ತೆ. ಸೊ ಯಾವಾಗ ಶೂಟ್ ಇರುತ್ತೋ ಅವಾಗ ಯಾವಾಗಲೂ ಕಾಲೇಜ್ಗೆ ಹೋಗಲ್ಲ ನಾನು. ಎಕ್ಸಾಮು ಅಥವಾ ಇಂಟರ್ನಲ್ಸ್ ಟೈಮಲ್ಲಿ ಮಾತ್ರ ಅವ್ರ ಹತ್ರ ಕೇಳಿ ಬ್ರೇಕ್ ತೊಗೊತೀನಿ. ಸೊ ಹಾಗೆ ಇಂಟರ್ನಲ್ಸ್ ಬರೆದು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಕೊತೀನಿ ಶೂಟ್ನ. ಓಕೆ. ಸೊ ಬಹುಶಃ ನೀವು ಸ್ಟಾರ್ಟ್ ಆದಾಗ ಸ್ಕೂಲಲ್ಲಿ ಇದ್ರಿ. ಸೊ ಅದ್ರ ಜೊತೆಲಿ ನೀವು ಬೆಳ್ಕೊಂಡು ಬಂದಿದ್ದೀರಾ. ಅಂದರೆ ಸ್ಕೂಲಿಂದ ಕಾಲೇಜಿಗೆ ಬಂದ್ರಿ, ಧಾರಾವಾಹಿ ಕೂಡ ಹಾಗೇ ಅದ್ರ ಜೊತೆಲೇ ಸಾಕ್ತಾ ಬಂತು. ಸೊ ಈ ಬೆಳವಣಿಗೆ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ನಾನು ಆಡಿಷನ್ ಕೊಟ್ಟಾಗ 10th ಸ್ಟಾರ್ಟಿಂಗಲ್ಲಿ ಆಡಿಷನ್ ಕೊಟ್ಟಿದ್ದೆ ಆಯಿತಾ. ಸೊ ಅಲ್ಲಿರೋರು ಎಲ್ಲರೂ ಹೇಳ್ತಿದ್ದಾರೆ ಬೇಡ, ಟೆಂತ್ ಯೋಚನೆ ಮಾಡು, ತುಂಬ ಡೇಟ್ಸ್ ಬರುತ್ತೆ, ಬೇಡ. ನಾನು ಹಂಗಲ್ಲ, ನಾನು ಮಾಡ್ತೀನಿ. ಅಪ್ಪ ಅಮ್ಮ ಕೂಡ ಹೇಳಿದ್ರು ನಿಂಗೆ ಓದೋಕ್ಕೆ ಕಷ್ಟ ಆಗಲ್ಲ ಅಂದರೆ ಮಾತ್ರ ತಗೋ, ಇಲ್ಲಾಂದರೆ ಬೇಡ ಅಂತ. ಸೊ ಇಲ್ಲ, ನಾನು
ತೊಗೊಂಡೆ. ಸೊ 10th ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದು. 10th ಮುಗೀತು, ಫಸ್ಟ್ ಪಿ ಯು ಮುಗೀತು, ಸೆಕೆಂಡ್ ಪಿ ಯು ಮುಗೀತು, ಇವಾಗ ಫಸ್ಟ್ ಇಯರ್ BCom ಸೊ ಅದು ಮುಗಿಯುತ್ತೆ. ಹೀಗೆ ಈ ಎಲ್ಲ ಇದರಲ್ಲೂ ಅಂದರೆ ಇವಾಗ 10th ಆ್ಯಂಡ್ ಸೆಕೆಂಡ್ ಪಿ ಯು ಮೇಜರ್ ಪಾರ್ಟ್ ಅಂತ ಹೇಳ್ತಾರೆ ಲೈಫಲ್ಲಿ. ಸೊ ಅದೆರಡರಲ್ಲೂ ಭಾಗ್ಯಲಕ್ಷ್ಮಿ ಇತ್ತು ನನ್ನ ಜೊತೆಲಿ. ಸೊ ಹಾಗೆ ಚೆನ್ನಾಗಿತ್ತು ಒಂಥರ ಶೂಟಿಂಗು, ಕಾಲೇಜು. ಅಂದರೆ ಒಂದು ನಾರ್ಮಲ್ ಲೈಫ್ಗಿಂತ ಈ ಲೈಫ್ ತುಂಬ ಚೆನ್ನಾಗಿತ್ತು. ಸೊ 15 ಡೇಸ್ ಶೂಟಿಂಗಲ್ಲಿ, 15 ಡೇಸ್ ಕಾಲೇಜು, ಎರಡೂ ಎಂಜಾಯ್ ಮಾಡ್ತಿದ್ದೆ ನಾನು ಒಟ್ಟಿಗೆ. ಶೂಟಿಂಗ್ ಇಲ್ಲದೆ ಇರೋವಾಗೂ ರೀಸನ್ ಶೂಟ್ ಇದೆ ಅಂತ ಕೊಟ್ಬಿಟ್ಟು ಸ್ಕೂಲು ಕಾಲೇಜಿಗೆ ಹೋಗದೆ ಇರೋಂಥದ್ದಿದೆಯಾ? ಇದೆ. ಲಾಸ್ಟ್ ವೀಕ್ ಅನಿಸುತ್ತೆ ಊರಿಗೆ ಹೋಗಿದ್ದೆ ಆ್ಯಂಡ್ ಕಾಲೇಜಿಗೆ ಮೆಸೇಜ್ ಹಾಕಿದ್ದೆ, ಮ್ಯಾಮ್ ಶೂಟಿಂಗ್ ಇದೆ ಮ್ಯಾಮ್, ಹೆಕ್ಟಿಕ್ ಶೂಟಿಂಗ್ ಇದೆ, ಪ್ಲೀಸ್ ಬರೋಕ್ಕಾಗಲ್ಲ ಅಂತ. ಇದನ್ನ ಹಾಕ್ಬೇಡಿ ಆಯ್ತಾ ಪ್ಲೀಸ್. ನಾನು ಕೇಳಾಯ್ತು, ನೀವು ಹೇಳಾಯ್ತು. ಓಕೆ, ನಿಮ್ಮ ಕಾಲೇಜಿಂದ ಯಾರಾದ್ರೂ ನೋಡಿದ್ರೆ ಗೊತ್ತಾಗೋಗುತ್ತೆ ಇವ್ರು ಈ ರೀಸನ್ ಕೊಡ್ತಿದ್ದಾರೆ ಅಂದರೆ ಇನ್ಮೇಲೆ ಕೊಡಲ್ಲ, ಹಾಗೆಲ್ಲ ಇನ್ಮೇಲೆ ಕೊಡಲ್ಲ. ಓಕೆನಾ? ಓಕೆ. ಸೊ PUCಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡ್ರಿ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತಾ ಇದ್ದೀರಾ, ಇದೆಲ್ಲ ಒಟ್ಟೊಟ್ಟಿಗೆ ಮ್ಯಾನೇಜ್ ಆಗ್ತಿದೆ. ಅಂದರೆ ನಟನೆ ಜೊತೆ ಓದು ಅನ್ನೋದು ಒಟ್ಟಿಗೆ ಮ್ಯಾನೇಜ್ ಆಗ್ತಿದೆ. ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ? ಆ್ಯಂಡ್ ಈ ಡಿಸ್ಟಿಂಕ್ಷನ್ ಬಂದಾಗ ಎಕ್ಸ್ಪೆಕ್ಟ್ ಮಾಡಿದ್ರೆ ಡಿಸ್ಟಿಂಕ್ಷನ್ ಬರುತ್ತೆ ಅಂತ? ಮಾಡಿರಲಿಲ್ಲ. ಸೊ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೆ ಅಂದರೆ, ಟೆಸ್ಟ್ ಟೈಮಲ್ಲಿ ಒಂದೊಂದು ದಿವಸ ಶೂಟ್ ಇದ್ದಾಗ ಮಾಡಲೇಬೇಕಿತ್ತು. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಶೂಟ್ ಮಾಡಿಕೊಂಡು ನೈಟ್ ಬಂದು ನೈಟೆಲ್ಲ ಓದ್ತಿದ್ದೆ. ಲೈಕ್ 4ವರೆಗೂ ಓದ್ತಿದ್ದೆ, ಮಾರ್ನಿಂಗ್ 4ವರೆಗೂ ಹಂಗೆ ಓದ್ತಿದ್ದೆ. ಸೊ ಅದು ಇಲ್ಲದೆ ಇದ್ದಾಗ ಯೂಶ್ವಲಿ ಬೆಳಗ್ಗೆಯಿಂದ ಸಂಜೆ ತನಕ ಓದಿ ಮಲ್ಕೊತಿದ್ದೆ, ಹಿಂಗೆ ಮ್ಯಾನೇಜ್ ಮಾಡ್ತಿದ್ದೆ. ಬಟ್ ಎಕ್ಸಾಮ್ ಟೈಮಲ್ಲಿ ನಂಗೆ ಬೇಕೇ ಬೇಕು ಅಂತ ತೊಗೊತಿದ್ದೆ ಬ್ರೇಕು. ಸೊ ಆವಾಗ ಓದೋಕೆ ಈಸಿ ಆಗ್ತಿತ್ತು. ಆ್ಯಂಡ್ ಸೆಕೆಂಡ್ ಪಿ ಯು ಟೈಮಲ್ಲಿ 15 ಡೇಸ್ ಬ್ರೇಕ್ ಕೊಟ್ಬಿಟ್ಟಿದ್ರು ನನಗೆ. ಮೇನ್ ಎಕ್ಸಾಮ್ ಟೈಮಲ್ಲಿ 15 ಡೇಸ್ ಫುಲ್ ಬ್ರೇಕ್ ಕೊಟ್ಟಿದ್ರು. ಅವಾಗ ಫುಲ್ ಸ್ಟಡಿ ಮಾಡಿ ಓದಿ ಮಾರ್ಕ್ಸ್ ತೆಗ್ದಿರಿ. ಜೋರಾಗಾಯ್ತಾ ಪಾರ್ಟಿ? ಸೆಟ್ಟಲ್ ಏನಾದರೂ ಪಾರ್ಟಿ ಮಾಡಿದ್ರಾ? ಸೆಟ್ಟಲ್ ಮಾಡಿಲ್ಲ, ಬಿಕಾಸ್ ಅದಾದ್ಮೇಲೆ ನಾನು ಹೋಗಿರಲಿಲ್ಲ. ಎಷ್ಟೊಂದು ದಿವಸ ಅದಾದ್ಮೇಲೆ ಹೋಗಿದ್ದು. ಓಕೆ. ಸೊ ಈಗ ಕಾಲೇಜಲ್ಲಿ ಇದ್ದೀರಾ ಆ್ಯಂಡ್ ನಿಮ್ಮ ಕರಿಯರ್ ಪ್ಲ್ಯಾನ್ಸ್ ಏನು? ಫ್ಯೂಚರ್ಗೆ ಏನೇನು ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀರಾ? ನಾನು ಜೈನ್ ಕಾಲೇಜಲ್ಲಿದ್ದೀನಿ. ಸೊ ಕರಿಯರ್ ಪ್ಲ್ಯಾನ್ಸ್ ಏನೂ ಇಲ್ಲ ಸದ್ಯಕ್ಕೆ. ಎಜುಕೇಷನ್ ಮುಗಿಸೋಣ, ಸೀರಿಯಲ್ ಇದೆ, ಸೀರಿಯಲ್ ಜೊತೆಗೆ ಹೋಗ್ತಾರೋಣ ಅಂತ. ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ ನೆಕ್ಸ್ಟ್ ಹೆಂಗೆ ಹೋಗಬೇಕು ಅಂತ. ಓಕೆ. ಸೊ ಸೀರಿಯಲಲ್ಲಿ ಸುಷ್ಮಾ ಅಕ್ಕ ಕೂಡ ನಿಮಗೆ ಸಜೆಷನ್ ಕೊಡ್ತಾ ಇರ್ತಾರ, ಓದಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡು, ಜಾಸ್ತಿ ನೆಗ್ಲೆಕ್ಟ್ ಮಾಡಬೇಡ, ಈ ಥರ ಎಲ್ಲ ಹೇಳ್ತಿರ್ತಾರ? ಅವರು ನನಗೆ ಜಾಸ್ತಿ ಮೋಟಿವೇಟ್ ಮಾಡೋದು ಯಾವಾಗ ಅಂದರೆ, ನಾನು ಒಂದೊಂದ್ಸಲ ಹೆಂಗೆ ಅಂದರೆ ಈ ಟೆಸ್ಟು ಇಲ್ಲ ಎಕ್ಸಾಮ್ ಟೈಮಲ್ಲಿ ಶೂಟಿಂಗ್ ಇಡ್ತಾರೆ. ಸೊ ಅವಾಗ ಅಳ್ಕೊಂಡು ಕೂತಿರ್ತಿದ್ದೆ. ಅವ್ರು ಬಂದು ನನ್ನ ಹೇಳೋರು, ನಂಗೆ ಯಾವಾಗಲೂ ಎಕ್ಸಾಮ್ ಇರ್ತಿತ್ತು. ಸೊ ಅವ್ರ ಸೀರಿಯಲ್ ಮಾಡಬೇಕಾದ್ರೆ ನಂಗೆ ಯಾವಾಗಲೂ ಎಕ್ಸಾಮ್ ಇರ್ತಿತ್ತು, ಇಲ್ಲೆಲ್ಲ ಶೂಟ್ ಮಾಡಿಕೊಂಡು ಮುಗಿಸ್ಕೊಂಡು ಹೋಗಿ ಓದ್ಕೊತಿದ್ದೆ, ನೀನು ಹಂಗೆ ಓದಿ ಏನಾಗಲ್ಲ, ಪಾಸ್ ಆಗ್ತೀಯ ಹೋಗು ಅಂತ ತುಂಬ ಎಂಕರೇಜ್ ಮಾಡ್ತಿದ್ರು. ಸೊ ಅದೆಲ್ಲ ನೆನಪಿದೆ ನನಗೆ. ಸೊ ಯಾವಾಗಲೂ ಹಾಗೆ ನಾನು ಬೈ ಚಾನ್ಸ್ ಓದೋಕ್ಕಾಗ್ತಿಲ್ಲ ಅಂದರೆ ಅವ್ರು ಅದೇ ಹೇಳೋರು, ಏನಾಗಲ್ಲ ಓದು, ನಿಂಗೆ ಎಷ್ಟಾಗುತ್ತೆ ಅಷ್ಟು ಓದು, ಫುಲ್ ಮಾರ್ಕ್ಸ್ ತೆಗಿಬೇಕು ಅಂತ ಏನಿಲ್ಲ, ನಿಂಗೆ ಎಷ್ಟಾಗುತ್ತೆ ಅಷ್ಟು ಓದು, ಶೂಟ್ ಇದೆ ಅಲ್ವಾ, ದಟ್ಸ್ ಓಕೆ ಅಂತೆಲ್ಲ ಹೇಳ್ತಿದ್ರು. ಓಕೆ, ಸೊ ಸ್ವೀಟ್. ಸೊ ನೀವು ಯಾವಾಗಾದರೂ ಅವರ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಬಗ್ಗೆ ಕೇಳಿದ್ದುಂಟಾ ಸೆಟ್ಟಲ್ಲಿ? ಕೇಳಿದ್ದೀನಿ. ಅದೇ ಮೇಜರಾಗಿ ಈ ಟೆಸ್ಟು ಎಕ್ಸಾಮ್ ಟೈಮಲ್ಲಿ ಅವ್ರು ಹೇಳ್ತಿದ್ರು. ಅಂದರೆ ಇದು ಸೊಸೆ, ಆಮೇಲೆ ಫಸ್ಟ್ ಸೀರಿಯಲ್ಲು ಗುಪ್ತಗಾಮಿನಿ ಸೀರಿಯಲ್ ಎಲ್ಲ ಮಾಡುವಾಗ ಅವ್ರಿಗೆ ಲ್ಯಾಬ್ ಎಲ್ಲ ಇರ್ತಿತ್ತಂತೆ. ಸೊ ಲ್ಯಾಬ್ಗೆಲ್ಲ ಹೋಗ್ತಾನೆ ಇರಲಿಲ್ವಂತೆ ಅವರು, ಅಷ್ಟು ಹೆಕ್ಟಿಕ್ ಶೂಟ್ ಇರ್ತಿತ್ತಂತೆ. ಸೊ ಆಮೇಲೆ ಕಾಲೇಜಿಗೆ ಆಲ್ಮೋಸ್ಟ್ ಹೋಗ್ತಾನೆ ಇರಲಿಲ್ಲ, ಶೂಟಲ್ಲೇ ಇರೋರಂತೆ. ಆಮೇಲೆ ಅವ್ರು ಯಾವಾಗಲೂ ಕಾಲೇಜ್ಗೆ ಮಲ್ಲಿಗೆ ಹೂವು ಮುಟ್ಕೊಂಡು ಹೋಗ್ತಿದ್ರಂತೆ, ಅದೆಲ್ಲ ಹೇಳಿದ್ದಾರೆ. ಓಕೆ. ಸೊ ಆಗಲೇ ಹೇಳ್ತಿದ್ರಿ ಆಡಿಷನ್ ಕೊಡುವಾಗ ಸ್ಕೂಲಲ್ಲಿದ್ರಿ, ಕೆಲವರು ಬೇಡ ಅಂತ ಹೇಳ್ತಿದ್ರು, ಅಮ್ಮ ಅಪ್ಪ ಸಪೋರ್ಟ್ ಮಾಡೋಕ್ಕೆ, ಅಂದರೆ ನಿಮ್ಮ ಎಜುಕೇಷನ್ ಜೊತೆ ಇದು ಮ್ಯಾನೇಜ್ ಮಾಡೋಕ್ಕಾದ್ರೆ ತಗೋ ಅಂತ ಹೇಳಿದ್ರು ಅಂತ. ಬಟ್ ಆಡಿಷನ್ಗೆ ಹೇಗೆ ಹೋದ್ರಿ ಅಂತ ಹೇಳಲಿಲ್ಲ ನೀವು. ಆಡಿಷನಿಗೆ ನಾನು ಫಸ್ಟ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ. ಅಲ್ಲಿಂದ ರಘು ಸರ್ ಅನ್ನೋದು ನಂಬರ್ ಸಿಕ್ತು, ಅವರಿಂದ ಇನ್ನೊಬ್ಬರು ನಂಬರ್ ಸಿಕ್ತು, ಬಸವ ಸರ್ ಅಂತ. ಸೊ ಅವರು ನನಗೆ ಈ ಆಡಿಷನ್ ಕಳಿಸಿದ್ದು. ಆ್ಯಂಡ್ ದೆನ್ ನಾನು ವೀಡಿಯೋ ಮಾಡಿ ಕಳಿಸಿದ್ದೆ. ಆ್ಯಂಡ್ ದೆನ್ ಲೈವ್ ಆಡಿಷನಿಗೆ ಬಂದಾಗ ಇದಾಗಿದ್ದು. ಓಕೆ. ಸೊ ಆ್ಯಕ್ಟಿಂಗ್ ಕಲ್ತಿದ್ದು ಹೇಗೆ? ಡೈರೆಕ್ಟಾಗಿ ನೀವು ಸೀರಿಯಲ್ ಸೇರ್ಕೊಂಡಿದ್ದ ಅಥವಾ ಮುಂಚೆಯಿಂದನೂ ಆ್ಯಕ್ಟಿಂಗ್ ಕಲಿತಾ ಇದ್ರಾ? ಡೈರೆಕ್ಟಾಗಿ ಸೀರಿಯಲ್ಗೆ ಸೇರ್ಕೊಂಡಿದ್ದು. ಫಸ್ಟ್ ಇದ್ದೇ ಸೀರಿಯಲ್ಲು, ಇಲ್ಲಿಗೆ ಬಂದಮೇಲೆ ನಾನು ಆ್ಯಕ್ಟಿಂಗ್ ಕಲ್ತಿದ್ದು, ಮುಂಚೆ ಏನೂ ಕಲ್ತಿರ್ಲಿಲ್ಲ. ಓಕೆ. ಸೊ ಯಾರು ನಿಮಗೆ ಇನ್ಸ್ಪಿರೇಷನ್ ಆ್ಯಕ್ಟಿಂಗಿಗೆ? ಅಲ್ಲಿರೋರೆಲ್ಲರೂ ಇನ್ಸ್ಪಿರೇಷನ್ನೇ ನನಗೆ. ಸೊ ಒಬ್ಬೊಬ್ಬರಿಂದ ಒಂದೊಂದು ಆ್ಯಕ್ಟಿಂಗ್ ಕಲಿಬೋದು. ಹಾಗೆ ಅಲ್ಲಿ ಮಾಡ್ತಾರೋದನ್ನ ನೋಡಿಕೊಂಡು, ಆಮೇಲೆ ಅಲ್ಲಿ ನಮ್ಮದು ಸೀನ್ ನಡೆಯುವಾಗ ಅವ್ರು ಹೇಳ್ಕೊಡೋರು, ಹಿಂಗೆ ಮಾಡೋ ಡೈರೆಕ್ಟರ್ ಆಗಲಿ, ಆಮೇಲೆ ಅಲ್ಲಿರೋ ಆರ್ಟಿಸ್ಟ್ ಆಗಲಿ ಎಲ್ಲ ಹೇಳ್ಕೊಡೋರು. ಭಾಗ್ಯಮ್ಮ ಕೂಡ ಹೇಳ್ಕೊಡ್ತಿದ್ರು. ಸೊ ನೀನು ಹೇಗೆ ಮಾಡ್ಬೋದು, ಈ ಡೈಲಾಗಲ್ಲಿ ಹೇಗೆ ಹೇಳ್ಬೋದು, ಪದಮ್ಮ ಎಲ್ಲರೂ ಹೇಳ್ಕೊಡ್ತಿದ್ರು. ಓಕೆ. ಸೊ ನಿಮ್ಮ ಧಾರಾವಾಹಿಯಲ್ಲಿ ನಿಮ್ಮ ಅಜ್ಜಿ ಪಾತ್ರ ನಿರ್ವಹಿಸ್ತಾ ಇರುವಂತಹ ಪದ್ಮಜಾ ಮ್ಯಾಮ್ ಬಗ್ಗೆ ಹೇಳೋದಾದರೆ, ಅವರ ಜೊತೆ ನಿಮ್ಮ ಮಾತುಕತೆ ಹೇಗಿರುತ್ತೆ ಸೆಟ್ಟಲ್ಲಿ? ಅವ್ರು ನಿಮ್ಗೆ ಆ್ಯಕ್ಟಿಂಗ್ ಟಿಪ್ಸ್ ಎಲ್ಲ ಕೊಡ್ತಿರ್ತಾರ? ಪದಮ್ಮ ಸೋ ಸ್ವೀಟ್. ಅಂದರೆ ಯಾವಾಗಲೂ ಅವ್ರ ವಾಯ್ಸ್ ತುಂಬ ಚೆನ್ನಾಗಿದೆ, ಸ್ವೀಟಾಗಿರುತ್ತೆ ಅವ್ರ ವಾಯ್ಸು. ಸೊ ಬೆಳಗ್ಗೆ ನಂದು ಪದಮ್ಮ ಪಿಕಪ್ ಇರುವಾಗ ಹೋಗ್ಬೇಕಾದ್ರೆ ಇಬ್ಬರು ಕಾಫಿ ಕುಡ್ಕೊಂಡು ಮಾತಾಡಿಕೊಂಡು, ನಾವು ಮೇಜರ್ ಮಾತಾಡೋದಂದರೆ ಅಂದರೆ
ತುಂಬ ಇದು ಮಾಡೋದಂದರೆ ಕಾಫಿ. ಸೊ ಕಾಫಿ ಅಂದರೆ ಇಬ್ರಿಗೂ ಇಷ್ಟ. ಸೊ ಕಾಫಿ ಅಂದ ತಕ್ಷಣ ಇಬ್ಬರು ಫುಲ್ ಖುಷಿಯಾಗಿ ಹೋಗ್ಬಿಡ್ತೀವಿ. ಸೊ ಹಾಗೆ ಯಾವಾಗಲೂ ಟಿಪ್ಸ್ ಕೊಡ್ತಾ ಇರ್ತಾರೆ, ನೀನು ಹೇಗೆ ಮಾಡ್ಬೋದು. ನಾನು ಏನಾದ್ರು ಚೆನ್ನಾಗಿ ಮಾಡಿಲ್ಲ ಅಂದರೆ, ಪುಟ್ಟಿ ನೀನು ಚೆನ್ನಾಗಿ ಮಾಡಲಿಲ್ಲ ಅಮ್ಮ ಇವತ್ತು ಅಂತ ಹೇಳ್ತಾರೆ. ಅದೇ ನಾನು ಚೆನ್ನಾಗಿ ಮಾಡಿದ್ರೆ, ಪುಟ್ಟಿ ಸಖತ್ತಾಗಿ ಮಾಡಿದೆ ಅಂತ ಹೇಳ್ತಾರೆ. ಸೊ ಹಾಗೆ ಟಿಪ್ಸ್ ಕೊಡ್ತಾ ಇರ್ತಾರೆ, ಎಲ್ಲರೂ ಟಿಪ್ಸ್ ಕೊಡ್ತಾರೆ. ಓಕೆ, ಯಾವಾಗಲೂ ಹೇಳಿಲ್ವಾ ಇಷ್ಟು ಬೇಗ ಕಾಫಿ ಎಲ್ಲ ಅಭ್ಯಾಸ ಮಾಡ್ಕೋಬಾರ್ದು, ಬೇಗ ಅಭ್ಯಾಸ ಮಾಡ್ಕೊಂಡಿದ್ಯಾ ಅಂತ? ಇಲ್ಲ ಇಲ್ಲ ಇಲ್ಲ, ಅದು ಹೇಳಿಲ್ಲ. ಬಿಕಾಸ್ ನಂಗೆ ಕಾಫಿ ಅಂದರೆ ಹುಚ್ಚು. ಸೊ ಅದೇನು ಹೇಳಿಲ್ಲ. ಓಕೆ, ಯೂಶಲಿ ಸೀನಿಯರ್ ಆ್ಯಕ್ಟರ್ಸ್ನ ಭೇಟಿ ಮಾಡಿದಾಗ ಅವರು ಜಾಸ್ತಿ ಹೇಳೋದು ಎಜುಕೇಷನ್ ಒತ್ತು ಕೊಡಿ, ಅದಾದ್ಮೇಲೆ ನೀವೇನೇನು ಕರಿಯರ್ ಪರ್ಸ್ಯೂ ಮಾಡ್ಬೇಕಂತಿದ್ದೀರೋ ಅದು ಮಾಡಿ ಅಂತ. ಪದ್ಮಜಾ ಮ್ಯಾಮ್ ಏನು ಹೇಳ್ತಿರ್ತಾರೆ ಎಜುಕೇಷನ್? ಅವ್ರು ಹೇಳ್ತಾರೆ ಅಂದರೆ ಎಜುಕೇಷನ್ ಬಿಡಬೇಡ, ಓದ್ಕೋ, ಇದ್ರ ಜೊತೆಗೆ ಈ ತುಂಬ ಎಲ್ಲ ತೆಗಿಯೋಕೆ ಹೋಗ್ಬೇಡ, ಎಷ್ಟಾಗುತ್ತೆ ಅಷ್ಟು ತೆಗಿ, ಪಾಸ್ ಆಗೋ ಥರ ತೆಗಿ ಸಾಕು, ಬಟ್ ಎಜುಕೇಷನ್ ಬಿಡಬೇಡ ಅಂತ ಹೇಳ್ತಾರೆ. ಓಕೆ, ಸೊ ಪದ್ಮಜಾ ಮ್ಯಾಮ್ ಬಗ್ಗೆ ಹೇಳಿದ್ರಿ, ಸುಷ್ಮಾ ಅಕ್ಕ ಅವ್ರ ಬಗ್ಗೆ ಹೇಳಿದ್ರಿ. ಸೀರಿಯಲಲ್ಲಿ ನಿಮ್ಮ ಕೋ ಆ್ಯಕ್ಟರ್ಸ್ ಜೊತೆ ನಿಮ್ಮ ಒಡನಾಟದ ಬಗ್ಗೆ ಹೇಳಿ. ಇವಾಗ ಕೋ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿರುತ್ತೆ. ದಟ್ ನನಗೆ ಸ್ಟಾರ್ಟಿಂಗಲ್ಲಿ ಹೆಂಗಿದ್ರೆ ಇನ್ನೂ ಕ್ಲೋಸ್ ಆಗಿರಲಿಲ್ವಲ್ಲ, ಸೊ ಹಿಂಗೋಗ್ಲಿ ಅನಿಸಿತ್ತು. ಬಟ್ ಹೋಗ್ತಾ ಹೋಗ್ತಾ ಹೆಂಗಾಯ್ತು ಅಂದರೆ ನಂಗೆ ಶೂಟಿಂಗ್ ಜಾಸ್ತಿ ಇಷ್ಟ ಆಗೋಯ್ತು ಕಾಲೇಜ್ಗಿಂತ. ಸೊ ಶೂಟಿಂಗ್ ಅಂದರೆ ಫುಲ್ ಖುಷಿಯಾಗಿ ಹೋಗ್ಬಿಡ್ತಿದ್ದೆ. ಸೊ ಹಾಗೆ ತುಂಬ ಫನ್ ಮಾಡ್ತಿದ್ವಿ ಸೆಟ್ಟಲ್ಲಿ. ನಮ್ಮ ಡೈರೆಕ್ಟ್ರು ಬೈತಿದ್ರು ಪರವಾಗಿಲ್ಲ, ಹಂಗೆ ಮಾತಾಡಿಕೊಂಡು ಅವ್ರಿಗೂ ಹಿಂಸೆ ಕೊಡೋದೆಲ್ಲ ಮಾಡ್ತಿದ್ವಿ. ಸೊ ತುಂಬ ಚೆನ್ನಾಗಿರುತ್ತೆ ಸೆಟ್ಟಲ್ಲಿ. ಓಕೆ, ನಿಮ್ಮ ತಮ್ಮನ ಪಾತ್ರ ನಿರ್ವಹಿಸ್ತಾ ಇರೋ ಅವ್ರ ಬಗ್ಗೆ ಹೇಳೋದಾದ್ರೆ, ಲಡ್ಡು ಬಗ್ಗೆ ಹೇಳೋದಾದ್ರೆ? ಗುಂಡು ಹೆಂಗೆ ಅಂದರೆ ಅವನು ನಾನು ಹೆಂಗೆ ಅಂದರೆ ತುಂಬ ಕ್ಲೋಸ್ ಆಗಿರ್ತೀವಿ. ಬಟ್ ಇವಾಗ ಏನಂದರೆ ಅವನೇ ಬೇರೆ ಮನೆ, ನಾನೇ ಬೇರೆ ಮನೆ ಆಗೋಗ್ಬಿಟ್ಟಿದ್ವಿ. ಸೊ ಮಿಸ್ ಮಾಡ್ಕೋತಿದ್ದೀನಿ ನಾನು ಅವನ್ನ. ಅವನಿದ್ರೆ ನನಗೆ ಒಂಥರ ಪಾರ್ಟ್ನರ್ ಇದ್ದಂಗೆ, ಏನೇ ಮಾಡಬೇಕಂದ್ರೂ ಒಟ್ಟಿಗೆ ಮಾಡ್ತಿರ್ತೀವಿ. ಅಂದರೆ ಏನಾದ್ರು ಗೇಮ್ ಆಡಬೇಕಂದ್ರೆ, ಊಟ ತಿನ್ಬೇಕಾದ್ರೆ, ಆಮೇಲೆ ಫನ್ ಟಾಕ್ಸ್ ಜಾಸ್ತಿ. ನೆಟ್ಫ್ಲಿಕ್ಸಲ್ಲಿ ಯಾವ್ದಾದ್ರು ಮೂವಿ ಚೆನ್ನಾಗಿರುತ್ತೆ, ಸೀರೀಸ್ ಚೆನ್ನಾಗಿರುತ್ತೆ ಅದೆಲ್ಲ ಹೇಳ್ತಿರ್ತಾನೆ ಅವನು. ಸೊ ಬ್ರೋ ನೀನು ಇದು ನೋಡು ಬ್ರೋ ಅದು ನೋಡು ಬ್ರೋ ಅಂತದೆಲ್ಲ ರೆಫರ್ ಮಾಡ್ತಿರ್ತಾನೆ ನಂಗೆ ಅವನು. ಓಕೆ, ಸೊ ನೀವೀಗ ಆಲ್ರೆಡಿ ತುಂಬ ಕಂಫರ್ಟಬಲ್ ಆಗಿದ್ದೀರಾ, ಶೂಟೆಲ್ಲ ಎಂಜಾಯ್ ಮಾಡ್ತಿದ್ದೀರಾ ಅಂತ ಹೇಳಿದ್ದೀರಾ. ಬಟ್ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ನೆನಪಿದೆಯಾ? ಹೇಗಿತ್ತು ಆಗ? ನಿಮ್ಮ ಟೆನ್ಷನ್ ಇತ್ತಾ ಇಲ್ಲ ಭಯ ಇತ್ತಾ? ಹೇಗಿತ್ತು ಆಗ ನಿಮಗೆ? ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಅಂದರೆ ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಫೇಸ್ ಮಾಡಿದ್ದ, ಅಥವಾ ನನ್ನ ಲೈಫಲ್ಲೇ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿ? ಭಾಗ್ಯಲಕ್ಷ್ಮಿನೇ ಫಸ್ಟ್ ಆದರೆ ಅದೇ ಫಸ್ಟ್. ಇಲ್ಲ ಲೈಫಲ್ಲಿ ನೀವು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ನೆನ್ಸ್ಕೊಳ್ಳೋದಾದ್ರೆ? ಅದಿದೆ. ನಾನು ಇದೇ ಪ್ರೊಡಕ್ಷನಲ್ಲಿ ಕುಲವಧು ಸೀರಿಯಲಲ್ಲಿ ಒಂದೇ ಒಂದು ಸೀನ್ ಮಾಡಿದ್ದೆ, ಚಿಕ್ಕದು ಸೀನು. ಸೊ ಅದರಲ್ಲಿ ಹೀರೋ ದೇವಸ್ಥಾನಕ್ಕೆ ಬಂದಿರ್ತಾರೆ, ಅದು ಯಾವುದೋ ಮಗುನ ಹುಡುಕ್ತಾ ಇರ್ತಾರೆ. ಸೊ ಅವಾಗ ನಾನು ಬಂದು ಹೂವು ಕೊಟ್ಟು ಈ ಮಗು ನಿಮಗೆ ಬೇಗ ಸಿಗಲಿ ಅಂತ ಹೇಳೋಗ್ತೀನಿ. ಸೊ ಲೈಫಲ್ಲಿ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಅದು. ಭಾಗ್ಯಲಕ್ಷ್ಮಿಲಿ ಫೇಸ್ ಮಾಡಿದಾಗ ಫುಲ್ ಶಿವರ್ ಆಗ್ತಿದ್ದೆ ನಾನು. ನನಗೆಲ್ಲ ಹೊಸದು, ಯಾಕಂದರೆ ಅದೇ ಸ್ಟಾರ್ಟಿಂಗ್ ಅಲ್ವಾ. ಸೊ ಈ ಫೀಲ್ಡಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಇದ್ದಿರಲಿಲ್ಲ. ಸೊ ಇದೇ ಸ್ಟಾರ್ಟಿಂಗ್ ಅಲ್ವಾ, ಫುಲ್ ಭಯ ಆಗ್ತಿತ್ತು ನನಗೆ. ಏನೂ ಗೊತ್ತಿರಲಿಲ್ಲ ನನಗೆ, ಲೈಟ್ಸು ಆಮೇಲೆ ಎಂಟ್ರಿ ಫೋಕಸ್ ಏನೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಎಲ್ಲ ಕಲ್ತ್ಕೊಂಡಿದ್ದು. ಬಟ್ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರಂತೂ ಫುಲ್ ಭಯ ಆಗಿಬಿಟ್ಟಿತ್ತು ನನಗೆ. ಓಕೆ, ಸೊ ಯಾರು ನಿಮ್ಮನ್ನ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿದ್ದು ಯಾರು ಅಂತೀರಾ? ಫಸ್ಟು ನನ್ನನ್ನು, ತಾಂಡವ್ ಸರ್ನ, ಗುಂಡನ್ನ ಫಸ್ಟ್ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿದ್ದು ಭಾಗ್ಯಮ್ಮ. ಅವರೇ ಮಾತಾಡ್ಸ್ಕೊಂಡು ಅಂದರೆ ಹಂಗೆ ಕಾಮಿಡಿ ಮಾಡ್ಕೊಂಡು ಬಂದು. ಓಕೆ, ಸೊ ನಿಮ್ಮ ತನ್ವಿ ಪಾತ್ರಕ್ಕೆ ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿದೆ? ಆ್ಯಂಡ್ ಆಡಿಯನ್ಸ್ ಹೇಳ್ತಿರ್ತಾರ ತನ್ವಿ ಹೀಗಿರು ಹಾಗಿರು ಅಂತೆಲ್ಲ ಹೇಳ್ತಿರ್ತಾರೆ? ತುಂಬ ಹೇಳ್ತಿರ್ತಾರೆ. ನಾನು ಒಳ್ಳೆಯವಳಾಗಿದ್ದರೆ ಹಿಂಗೆ ಇರೋ ಆಯಿತಾ, ನಿಮ್ಮ ಅಮ್ಮನ ಜೊತೆ ಒಳ್ಳೆಯವಳಾಗೇ ಇರೋ ಆಚೆ ಹೋದಾಗ. ಸೊ ನಾನು ಒಂಚೂರು ಕೆಟ್ಟವಳಾದರೆ ಬಂದುಬಿಟ್ಟು ಕೆನ್ನೆಗೆ ಹಿಂಡ್ಬಿಟ್ಟು, ನಿಂಗೇನು ಬುದ್ಧಿ ಇಲ್ವಾ, ನಿಮ್ಮಮ್ಮ ಏನು ಮಾಡಿದ್ದಾರೆ ಅಂತ ಅಷ್ಟೆಲ್ಲ ಬೈತೀಯ ನೀನು, ನಿಮ್ಮಮ್ಮನ ಬೈಬೇಡ, ನಿಮ್ಮಪ್ಪ ಸರಿಯಿಲ್ಲ ಅಂತ ಅವರೇ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಒಳ್ಳೆಯವಳಾದಾಗ ಒಳ್ಳೆ ಕಮೆಂಟ್ಸ್ ಕೊಡ್ತಾ ಇರ್ತಾರೆ, ಆ್ಯಂಡ್ ಕೆಟ್ಟವಳಾದಾಗ ಬೈತಾ ಇರ್ತಾರೆ. ಎಸ್, ಆ್ಯಕ್ಚುಲಿ ಭಾಗ್ಯಲಕ್ಷ್ಮಿ ಮತ್ತು ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗಳ ಕಾಂಬಿನೇಷನ್ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಸೊ ಈ ಸೀರಿಯಲ್ಗಳು ಒಟ್ಟಾದ ಪಾತ್ರಗಳ ಸೀನ್ಗಳೇನಿತ್ತೋ ಆ ಸೀನ್ಗಳಲ್ಲಿ ನಿಮ್ಮ ಫೇವ್ರೆಟ್ ಸೀನ್ ಯಾವುದಾದ್ರೂ ಇದೆಯಾ? ಅಥವಾ ಆ ಎರಡು ಸೀರಿಯಲ್ಗಳು ಒಟ್ಟಾಗಿ ಕಾಂಬಿನೇಷನ್ ಹೋಗ್ತಾ ಇದ್ದಾಗ ನಿಮ್ಮ ಫೇವ್ರೆಟ್ ಮೊಮೆಂಟ್ ಅಥವಾ ಮೆಮೊರೇಬಲ್ ಮೊಮೆಂಟ್ಸ್ ನೆನಪಿಸ್ಕೊಳ್ಳೋದಾದ್ರೆ? ಲಕ್ಷ್ಮಿ ಅಕ್ಕ ಮದುವೆದು. ಸೊ 7 days ಏನಿತ್ತು ಅಲ್ಲಿ ಫುಲ್ ಚೆನ್ನಾಗಿತ್ತು, ಯಾಕಂದರೆ ಎಲ್ಲ ಆರ್ಟಿಸ್ಟ್ ಅಲ್ಲೇ ಇದ್ದರು. ಸೊ ಹೆಂಗೆ ಅಂದರೆ ಶೂಟ್ ಜೊತೆಗೆ ಫನ್ ಕೂಡ ಆಗ್ತಿತ್ತು, ಚಾನಲ್ ಅವರೆಲ್ಲ ಅಲ್ಲೇ ಇದ್ರಲ್ವ. ಸೊ ಅದು ನನಗೆ ತುಂಬ ಮೆಮೊರಬಲ್ ಮೂಮೆಂಟ್ ಥರ. ಓಕೆ, ಸೊ ಶೂಟಿಂಗ್ ನಿಮ್ಮ ಜೊತೆ ಅಮ್ಮ ಬರ್ತಾರಾ? ಅಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ? ಆ್ಯಂಡ್ ಶೂಟಿಂಗಲ್ಲಿ ಎಷ್ಟು ಎಂಜಾಯ್ ಮಾಡ್ತೀರಿ? ಸೊ ಸ್ಟಾರ್ಟಿಂಗಲ್ಲಿ ನನ್ನಮ್ಮ ಗುಂಡು ಅಮ್ಮ ಇಬ್ಬರು ಬರ್ತಿದ್ರು. ಅದಾದಮೇಲೆ ಹೋಗ್ತಾ ಹೋಗ್ತಾ ನಮ್ಗೆ ಕಂಫರ್ಟಬಲ್ ಆಯಿತಾ. ಸೊ ನಾವೇ ಹೋಗೋಕ್ಕೆ ಶುರು ಮಾಡಿದ್ವಿ. 1.5 year ಅಮ್ಮ ಬಂದರು. ಅದಾದಮೇಲೆ ನಾನೇ ಹೋಗೋಕ್ಕೆ ಶುರು ಮಾಡಿದೆ. ಓಕೆ, ಸೊ ತಂದೆ ತಾಯಿ ಬಗ್ಗೆ ಹೇಳಿ. ತಂದೆ ತಾಯಿ ಹೆಸರು, ಅವರು ಏನು ವೃತ್ತಿಲಿದ್ದಾರೆ, ಆ್ಯಂಡ್ ಒಡ ಹುಟ್ಟಿದವ್ರ ಬಗ್ಗೆ ಹೇಳಿ. ನನ್ನಮ್ಮ ಗಾಯತ್ರಿ, ಅಪ್ಪ ಕೃಷ್ಣೇಗೌಡ, ಅಕ್ಕ ನಿಶಾ. ಸೊ ಅಮ್ಮ ಬಂದು ಹೌಸ್ ವೈಫ್, ಅಪ್ಪ ಬಂದು ಡ್ರೈವರ್, ಅಕ್ಕ ಇವಾಗ ವರ್ಕ್ ಮಾಡ್ತಿದ್ದಾಳೆ ಆಫೀಸಲ್ಲಿ.
ಸೊ ಅಪ್ಪ ಅಮ್ಮ ಹೆಂಗೆ ಅಂದರೆ ಸಪೋರ್ಟಿವ್ ಆಗಿದ್ದಾರೆ. ಈ ಇಂಡಸ್ಟ್ರಿಲಿ ನಮ್ಮ ಫ್ಯಾಮಿಲಿಯಲ್ಲಿ ನಾನೇ ಫಸ್ಟ್ ಬಂದಿರೋದು. ಸೊ ಸ್ಟಾರ್ಟಿಂಗಲ್ಲಿ ಅವ್ರಿಗೂ ಭಯ ಆಯಿತು, ಅದಾದಮೇಲೆ ಹೋಗ್ತಾ ಹೋಗ್ತಾ ಅವ್ರಿಗೂ ಕಂಫರ್ಟಬಲ್ ಆಯಿತು, ಅವ್ರಿಗೇನು ಭಯ ಇಲ್ಲ. ಆ್ಯಂಡ್ ಅವ್ರು ಫುಲ್ ಸಪೋರ್ಟ್ ಇದೆ ನನಗೆ. ನಾನು ಏನೇ ಮಾಡ್ತೀನಿ ಅಂದರೂ ಸಪೋರ್ಟ್ ಮಾಡ್ತಾರೆ ಇಬ್ಬರು ಕೂಡ. ಸೊ ಆ ಸಪೋರ್ಟ್ ಇಲ್ದೇ ಏನೂ ಆಗಲ್ಲ. ಸೊ ಇಬ್ಬರದ್ದು ಸಪೋರ್ಟ್ ಇದೆ. ಆ್ಯಂಡ್ ಅಕ್ಕ ಮೇಜರ್ ಸಪೋರ್ಟು. ಬೈ ಚಾನ್ಸ್ ನಾನು ಏನಾದರೂ ಕೇಳ್ತಿದ್ದೀನಿ, ಅದಕ್ಕೆ ಅಮ್ಮ ಒಪ್ತಿಲ್ಲ, ಅಪ್ಪ ಒಪ್ತಿಲ್ಲ ಅಂದರೆ ನಾನು ಇವಳ ಹತ್ರ ಕೇಳೋದು, ಒಪ್ಸು ಪ್ಲೀಸ್. ಸೊ ನಾನು ಇಲ್ಲದೇ ಇದ್ದಾಗ ಅಕ್ಕ ಒಪ್ಸೋದು ಅಪ್ಪ ಅಮ್ಮನ. ಸೊ ಹೀಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಎಲ್ರದ್ದು ಕೂಡ ಸಪೋರ್ಟ್ ಇದೆ. ನಾನು ಶೂಟಿಂಗಿಂದ ಬಂದಾಗ ಲೇಟ್ ಆಗಿದ್ರೆ ನನ್ನ ಅಕ್ಕ ಹೋಮ್ವರ್ಕ್ ಮಾಡ್ಕೊಡೋಳು, ನೋಟ್ಸ್ ಬರ್ಕೊಡೋಳು, ಎಲ್ಲ ಮಾಡ್ಕೊಳ್ಳೋಳು. ಸೊ ಹೀಗೆ ಇಬ್ಬರದ್ದು ಸಪೋರ್ಟ್ ಇದೆ. ಓಕೆ. ಸೊ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ, ನಿಮ್ಮ ರಿಲೇಟಿವ್ಸ್ ಅವ್ರದ್ದೆಲ್ಲ ರೆಸ್ಪಾನ್ಸ್ ಹೇಗಿದೆ? ಫ್ರೆಂಡ್ಸ್ಗೂ ಖುಷಿ ಇದೆ. ಮೇಜರ್ ಬೇಜಾರು ಏನಂದರೆ ಅವ್ರಿಗೆ ಕಾಲೇಜಿಗೆ ಬರಲ್ಲ ಡೈಲಿ ಅಂತ. ಸೊ ಹೇಳ್ತಾ ಇರ್ತಾರೆ ಕಾಲೇಜಿಗೆ ಬಾ ಅಂತ. ಆ್ಯಂಡ್ ಇದು ಫ್ಯಾಮಿಲಿ ಆ್ಯಂಡ್ ರಿಲೇಟಿವ್ಸ್ ಬಂದು ಅವರು ತುಂಬ ಖುಷಿ. ಸೊ ಏನಂದರೆ ನಾನು ಊರಿಗೆ ಹೋದಾಗ ಎಲ್ಲರೂ ಬಂದು ಸೆಲ್ಫಿ ತೊಗೊಳೋದಾಗಲಿ, ನಮ್ಮ ರಿಲೇಟಿವ್ಸ್ ಎಲ್ಲ ನೋಡ್ತಿರ್ತಾರಲ್ಲ, ಅವ್ರಿಗೂ ಫುಲ್ ಖುಷಿ ಆಗುತ್ತೆ. ನಂಗೆ ಅದು ನೋಡಿ ಖುಷಿ ಆಗುತ್ತೆ. ಅವರು ಕೂಡ ಖುಷಿ ಪಡ್ತಾರೆ. ಓಕೆ. ಸೊ ಯಾರಾದರೂ ಕೇಳಿದುಂಟಾ ಹೀಗೆ ಕತೆ ನೆಕ್ಸ್ಟ್ ಏನಾಗುತ್ತೆ ಹೇಳು, ನಿನಗೆ ಗೊತ್ತಾ ಅಂತೆಲ್ಲ? ಎಲ್ಲರೂ ಕೇಳ್ತಾರೆ. ಮೇಜರಾಗಿ ನಮ್ಮ ಅಮ್ಮನೇ ಕೇಳ್ತಾರೆ. ಸೊ ನೆಕ್ಸ್ಟ್ ಸೀನ್ ಏನು ಬರುತ್ತೆ. ನಾನು ನಮ್ಮ ಅಮ್ಮಂಗೂ ಕೂಡ ಹೇಳಲ್ಲ, ಯಾರಿಗೂ ಹೇಳಲ್ಲ. ಅಮ್ಮ ನನಗೆ ಗೊತ್ತಿಲ್ಲ ಅಮ್ಮ ಅಂತ ನಾನು ಯಾರಿಗೂ ಹೇಳಲ್ಲ. ಅಲ್ಲಿ ಇವತ್ತು ಏನು ಶೂಟ್ ಮಾಡಿರ್ತಾರೆ ಅದನ್ನು ಹೇಳಿರ್ತೀನಿ, ಬಟ್ ನೆಕ್ಸ್ಟ್ ಏನು ಬರುತ್ತೆ ಅಂತ ಯಾರಿಗೂ ಹೇಳಲ್ಲ. ನಮ್ಮ ಅಮ್ಮಂಗೂ ಹೇಳಲ್ಲ, ಬಿಕಾಸ್ ಅವ್ರು ಸೀರಿಯಲ್ ನೋಡಲಿ ಅಂತ. ಓಕೆ. ಸೊ ಪುಟಾಣಿ ಅಮೃತ ಹೇಗಿದ್ರು? ತರಲೆ ಮಾಡ್ತಿದ್ರಾ, ಇಲ್ಲ ಸೈಲೆಂಟ್ ಆಗಿರ್ತಿದ್ರಾ, ಇಲ್ಲ ಹಾಗೂ ಏನಾದರೂ ಆ್ಯಕ್ಟಿಂಗ್ ಎಲ್ಲ ಮಾಡ್ತಿದ್ರಾ ಮನೆಯಲ್ಲಿ? ನನಗೆ ಏನು ಅನಿಸುತ್ತೆ ಅಂದರೆ ಪುಟಾಣಿ ಅಮೃತ ಸೈಲೆಂಟ್ ಆಗಿದ್ರು ಅನಿಸುತ್ತೆ. ಬಿಕಾಸ್ ನಾನು ಇವಾಗ ತರಲೆ ಆಗಿದ್ದೀನಿ. ಆವಾಗ ಹೆಂಗಂದರೆ ಸ್ವಲ್ಪ ಬೋರಿಂಗ್ ಆಗಿದ್ದೆ ನಾನು ಆವಾಗ. ಆ್ಯಂಡ್ ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಡೋದು, ನನಗೆ ನಾನೇ ಆ್ಯಕ್ಟಿಂಗ್ ಮಾಡೋದು, ನನಗೆ ನಾನೇ ಅಳೋದೆಲ್ಲ ಮಾಡ್ತಿದ್ದೆ ಕನ್ನಡಿ ಮುಂದೆ ನಿಂತ್ಕೊಂಡು. ಸೊ ಪುಟಾಣಿ ಅಮೃತ ವಾಸ್ ಬೋರಿಂಗ್ ಅನಿಸುತ್ತೆ ನನಗೆ. ಇವಾಗ ಓಕೆ. ಓಕೆ. ಕನ್ನಡಿ ಮುಂದೆ ನಿಂತು ಆ್ಯಕ್ಟಿಂಗ್ ಮಾಡುವಾಗ ಅಮ್ಮ ಯಾವಾಗಾದರೂ ಬಂದು ಬೈದಿದ್ದು, ಇಲ್ಲಾಂದರೆ ಚೆನ್ನಾಗಿ ಮಾಡ್ತಾ ಇದೆಯಾ ಕಲಿ ಅಂತ ಅಪ್ರಿಷಿಯೇಟ್ ಮಾಡಿದ್ದು? ಮನೇಲಿ ಯಾರು ಇದ್ದಾಗ ಮಾಡ್ತಾ ಇರಲಿಲ್ಲ ನಾನು. ಸ್ಮಾರ್ಟ್. ನಾಚಿಕೆ ಆಗ್ತಿತ್ತು ನನಗೆ ಏನೋ ಒಂಥರ. ಸೊ ಆವಾಗ ಮನೇಲಿ ಯಾರು ಇಲ್ಲದೆ ಇರುವಾಗ ಕನ್ನಡಿ ಮುಂದೆ ನಿಂತ್ಕೊಂಡು ಆ್ಯಕ್ಟಿಂಗ್ ಮಾಡ್ತಿದ್ದೆ. ಓಕೆ. ಸೊ ನೀವು ಬಿಗ್ ಬಾಸ್ ಫಾಲೋ ಮಾಡ್ತಾ ಇದ್ರಾ? ಲಾಸ್ಟ್ ಸೀಸನಲ್ಲಿ ಯಾರು ನಿಮಗೆ ಫೇವ್ರೇಟ್ ಇದ್ರು? ಆ್ಯಂಡ್ ವಿನ್ ಆದಂಥ ಗಿಲ್ಲಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಬಿಗ್ ಬಾಸ್ ಲಾಸ್ಟ್ ಸೀಸನ್ ನೋಡೇ ಇಲ್ಲ. ನನಗೆ ಎಕ್ಸಾಮ್ಸ್ ಇತ್ತು ಅನಿಸುತ್ತೆ. ಆಮೇಲೆ ಗಿಲ್ಲಿ ಅಣ್ಣನ ಬಗ್ಗೆ ಗೊತ್ತಿಲ್ಲ. ಓಕೆ. ಸೊ ಬೇರೆ ಯಾವ ಶೋ ಫಾಲೋ ಮಾಡ್ತೀರಾ ಭಾಗ್ಯಲಕ್ಷ್ಮಿ ಸೀರಿಯಲ್ ಬಿಟ್ಟು ಕಲರ್ಸಲ್ಲಿ? ನಾನು ಸೀರಿಯಲ್ ನೋಡಲ್ಲ. ನಾನು ಭಾಗ್ಯಲಕ್ಷ್ಮಿ ಜಿಯೋ ಹಾಟ್ಸ್ಟಾರಲ್ಲಿ ನೋಡ್ತೀನಿ. ಅದು ಬಿಟ್ಟರೆ ಮನೇಲಿ ಪ್ಲೇ ಆಗ್ತಿರ್ತಾರೆ. ನಾನು ಹೇಗೆ ಆ್ಯಕ್ಟ್ ಮಾಡಿದ್ದೀನಿ ಅಂತ ನಾನು ನೋಡ್ತೀನಿ. ಅದಾದ್ಮೇಲೆ ಪೂರ್ತಿ ಸ್ಟಡಿ ಪ್ಲಾನ್ ಕಡೆ ಗಮನ ಇರುತ್ತೆ ಅಂತೀರಾ? ಸೊ 7:30ವರೆಗೂ ನೋಡ್ತೀನಿ. ಅದಾದಮೇಲೆ ಸ್ಟಡೀಸು ಅದೇ ಆಗೋಗ್ಬಿಡುತ್ತೆ. ಓಕೆ. ಸೊ ಸೀರಿಯಲ್ ಜೊತೆಯಲ್ಲಿ ಈಗ ವರ್ಷಕ್ಕೆ ಒಮ್ಮೆ ನೀವು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡುವಂಥ ಅನುಬಂಧ ಅವಾರ್ಡ್ಸ್ ಬಗ್ಗೆ ಹೇಳಿ. ಆ್ಯಂಡ್ ಆಲ್ಸೋ ಸೀರಿಯಲ್ಸ್ ಅಂತೆ ಕೂಡ ನಡೆಯುತ್ತೆ. ಸೊ ಆಗ ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿದೆ ಅನ್ನೋದನ್ನು ಕೇಳ್ಪಟ್ಟಿದ್ದೀರಾ ಅವ್ರ ಕಡೆಯಿಂದ? ಅನುಬಂಧ ಅವಾರ್ಡ್ಸ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇಡೀ ಕಲರ್ಸ್ ಫ್ಯಾಮಿಲಿಯಲ್ಲಿರುತ್ತೆ. ಸೊ ಆ 3 days ಹೆಂಗಿರುತ್ತೆ ಅಂದರೆ ಫುಲ್ ಫನ್, ಫುಲ್ ಮಸ್ತಿ ಎಲ್ಲ ಇರುತ್ತೆ. ಸೊ ಚೆನ್ನಾಗಿರುತ್ತೆ. ಅಲ್ಲಿ ಡ್ಯಾನ್ಸು, ಆ ಮೂಮೆಂಟ್ಸ್ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಸೀರಿಯಲ್ಸ್ ಅಂತ ನಾವು ಮಾಡಿಲ್ಲ ಯಾವುದು. ಓಕೆ. ಸೊ ಅನುಬಂಧ ಅವಾರ್ಡ್ಸಲ್ಲಿ ನೀವು ಬೇರೆ ಎಲ್ಲ ಸೀರಿಯಲ್ಗಳ ಫ್ಯಾಮಿಲಿಗಳನ್ನ ಭೇಟಿ ಮಾಡ್ತೀರಾ. ಆ್ಯಂಡ್ ವರ್ಷ ಪೂರ್ತಿ ಸ್ಟಡೀಸು, ಈ ಕಡೆ ಸೀರಿಯಲ್ಸ್ ಸ್ಕೆಡ್ಯೂಲು ಇದರಲ್ಲೇ ಬ್ಯುಸಿ ಇರ್ತೀರಾ, ಬಟ್ ಅಲ್ಲಿ ಎಲ್ಲರೂ ಭೇಟಿ ಮಾಡ್ತೀರಾ. ಸೊ ಆ ಅನುಭವದ ಬಗ್ಗೆ ಹೇಳೋದಾದರೆ? ಆ ಅನುಭವದ ಬಗ್ಗೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಆ 3 days ಶೂಟಿಂಗ್ ಬಂದಿದ್ದೀವಿ ಅಂತ ಅನ್ಸಲ್ಲ, ಫುಲ್ ಮಸ್ತಿ ಮಾಡ್ತಾ ಇರ್ತೀವಿ. ಸೊ ನಮ್ಮ ಸೆಟ್ಟು ಕೂಡ ಫುಲ್ ಅಲ್ಲೇ ಇರುತ್ತಲ್ಲ, ಅಲ್ಲೇನಾದರೂ ಕಾಮಿಡಿ ಆದರೆ ನಾವು ಇಲ್ಲೇ ಏನಾದರೂ ಒಂದು ಕಾಮಿಡಿ ಮಾಡ್ಕೊಂಡು ನಗೋದು ಚೆನ್ನಾಗಿರುತ್ತೆ ಅನುಬಂಧ. ಓಕೆ. ಸೊ ಸಿನಿಮಾ ಅವಕಾಶ ಬಂದಿದ್ರೆ ಕತೆ ಏನಾದರೂ ಕೇಳಿ ಆಕ್ಸೆಪ್ಟ್ ಮಾಡಿದ್ದೀರಾ? ಇನ್ನೂ ಯಾವುದೂ ಬಂದಿಲ್ಲ. ಒಂದೇ ಒಂದು ಮಾಡಿದ್ದೀನಿ, ಒಂದು ಸರಳ ಪ್ರೇಮ ಕಥೆ ಅಂತ. ಅದಾದಮೇಲೆ ಇನ್ಯಾವುದು ಮಾಡಿಲ್ಲ. ಬೀರ್ಬಲ್ ಅಂತ ಅದರಲ್ಲಿ ಒಂದು ಸಣ್ಣ ಸೀನ್ ಮಾಡಿದ್ದೆ ಅಷ್ಟೇ, ಇನ್ಯಾವುದು ಬಂದಿಲ್ಲ. ಓಕೆ. ಒಂದು ಸರಳ ಪ್ರೇಮ ಕಥೆಯಲ್ಲಿ ಮತ್ತು ಬೀರ್ಬಲಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ? ಒಂದು ಸರಳ ಪ್ರೇಮ ಕಥೆಯಲ್ಲಿ ಆ ಹೀರೋಯಿನ್ ಏನಿರ್ತಾರೆ ಅವ್ರದ್ದು ಚೈಲ್ಡ್ಹುಡ್ ಕ್ಯಾರೆಕ್ಟರ್ ನಾನು ಮಾಡಿದ್ದು. ಸೊ ನನಗೆ ಹೀರೋ ಆಗಿ ಅನೂಪ್ ಮಾಡಿದ್ದು, ಮುದ್ದು ರಾಜ ಅನೂಪ್. ಚೆನ್ನಾಗಿತ್ತು ಅದು. ಸೊ ಅದರಲ್ಲಿ ಹೇಗೆ ಅಂದರೆ ನಾನು ಅವನ್ನ ಇಷ್ಟಪಡ್ತಿರ್ತೀನಿ, ಹಾಗಿತ್ತು. ಸೊ ಚೆನ್ನಾಗಿತ್ತು. ಆ್ಯಂಡ್ ಬೀರ್ಬಲಲ್ಲಿ ಒಂದು ನಾರ್ಮಲ್ ಸೀನ್ ಅಷ್ಟೇ ಅದು. ಓಕೆ. ಸೊ ಸೀರಿಯಲ್ ಮತ್ತು ಸಿನಿಮಾ ಅಂತ ಬಂದಾಗ ಅಲ್ಲಿ ಆ್ಯಕ್ಟಿಂಗ್ ಪೇಸ್ ಆಗಿರ್ಬೋದು ಅಥವಾ ಫಾರ್ಮ್ಯಾಟ್ ಆಗಿರ್ಬೋದು ಪ್ರತಿಯೊಂದು ಡಿಫರ್ ಆಗುತ್ತೆ. ನೀವೇನಾದರೂ ಡಿಫ್ರೆನ್ಸನ್ನು ನೋಡಿದ್ರಾ ಅಥವಾ ಸಿನಿಮಾ ಮಾಡುವಾಗ ಏನಾದರೂ ಚಾಲೆಂಜಿಂಗ್ ಅಂತ ಅನ್ನಿಸ್ತಾ? ಇಲ್ಲ.
ಏನು ಡಿಫ್ರೆನ್ಸ್ ಅನಿಸ್ಲಿಲ್ಲ. ಓಕೆ, ಸೊ ಆ್ಯಕ್ಟಿಂಗಲ್ಲಿ ಬ್ಯುಸಿ ಆಗಿರ್ತೀರಾ. ನೀವು ಹೇಳ್ತಿದ್ರಿ ನಿಮ್ಮ ಫ್ರೆಂಡ್ಸು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇರ್ತಾರೆ, ಕ್ಲಾಸಿಗೆ ಬಾ ಅಂತ ಹೇಳ್ತಾರೆ ಅಂತ. ಸೊ ಆ್ಯಕ್ಟಿಂಗಲ್ಲಿ ಬ್ಯುಸಿ ಆಗಿರೋದ್ರಿಂದ ನಿಮಗೆ ಯಾವಾಗಾದರೂ ಅನಿಸಿದ್ಯಾ, ಓಕೆ ನಾನು ಕ್ಲಾಸ್ಗೆ ಹೋಗೋದು ಮಿಸ್ ಮಾಡ್ಕೋತಿದ್ದೀನಿ ಅಥವಾ ಸ್ಕೂಲ್ ಕಾಲೇಜ್ ಡೇಸ್ನ ಮಿಸ್ ಮಾಡಿಕೊಂಡೆ ಅಂತ ಅನಿಸಿದ್ಯಾ? ಹೌದು. ಕೆಲವೊಂದ್ಸಲ ಏನಾಗ್ತಿತ್ತು, ಸೊ ಸ್ಕೂಲಲ್ಲಿ ಇಲ್ಲ ಕಾಲೇಜಲ್ಲಿ ಏನಾದರೂ ಒಂದು ಫಂಕ್ಷನ್ ಇರ್ತಿತ್ತು, ಸೊ ಆವಾಗಲೇ ನಂಗೆ ಶೂಟಿಂಗ್ ಇರ್ತಿತ್ತು. ಆವಾಗ ತುಂಬ ಮಿಸ್ ಮಾಡ್ಕೊತಿದ್ದೆ. ಆ್ಯಂಡ್ ಇವಾಗ ಒಂದು 2 ವೀಕ್ಸ್ ಮುಂಚೆ ನಾನು ಯಾಕೆ ಕಾಲೇಜ್ಗೆ ಹೋಗ್ತಾ ಇಲ್ಲ, ಇನ್ನು 2 ಇಯರ್ಸ್ ಅಲ್ವಾ, ಯಾಕೆ ಹೋಗ್ಬಾರ್ದು ನಾನು ಅಂತ ಮಿಸ್ ಮಾಡ್ಕೊತೀನಿ, ಎಷ್ಟೊಂದು ಸಲ ಮಿಸ್ ಮಾಡ್ಕೊತೀನಿ. ಓಕೆ, ಸೊ ನಿಮ್ಮ ಬೇರೆ ಬೇರೆ ಹವ್ಯಾಸಗಳೇನು? ಆ್ಯಕ್ಟಿಂಗ್, ಸ್ಟಡೀಸ್ ಬಿಟ್ಟು ಬೇರೆ ಏನೇನು? ಡಾನ್ಸ್, ಮ್ಯೂಸಿಕ್? ಡ್ಯಾನ್ಸ್ ಇತ್ತು, ಸೊ ಇವಾಗ ಸದ್ಯಕ್ಕೆ ಬಿಟ್ಟಿದ್ದೀನಿ, ಬಟ್ ನೆಕ್ಸ್ಟ್ ಮತ್ತೆ ಜಾಯ್ನ್ ಆಗ್ತೀನಿ ಡ್ಯಾನ್ಸ್ ಕ್ಲಾಸ್ಗೆ. ಆಮೇಲೆ ಜಿಮ್ನಾಸ್ಟಿಕ್ಸ್ ಕಲಿಬೇಕು ಅಂತ ತುಂಬ ಆಸೆ, ಅದನ್ನು ಒಂದು ಟ್ರೈ ಮಾಡ್ತೀನಿ. ಓಕೆ, ಸೊ ಬೇರೆ ಬುಕ್ ಓದೋದು ಅಥವಾ ಬೇರೆ ಏನೇನಾದರೂ ಹವ್ಯಾಸಗಳು? ಬುಕ್ ಓದೋದನ್ನ ಆ್ಯಕ್ಚುಲಿ ನಂಗೆ ಅದ್ರಲ್ಲಿ ಇಂಟ್ರೆಸ್ಟೇ ಇರಲಿಲ್ಲ. ಬಟ್ ಭಾಗ್ಯಮ್ಮ ಹೆಂಗೆ ಅಂದರೆ ಅವ್ರಿಗೆ ಫ್ರೀ ಟೈಮ್ ಸಿಕ್ಕಾಗ ಅವ್ರು ಫೋನ್ ನೋಡಲ್ಲ, ಬುಕ್ ಓದ್ತಾ ಇರ್ತಾರೆ. ಎಷ್ಟು ಬುಕ್ ಓದ್ತಾರೆ ಅಂದರೆ, ಸೊ ಅವ್ರನ್ನ ನೋಡಿ ನಂಗೆ ಏನು ಓಕೆ ನಾನು ಬುಕ್ ಓದಬೇಕು ಅಂತ ಅವ್ರ ಹತ್ರ ಒಂದು ಬುಕ್ ಇಸ್ಕೊಂಡೆ. ಅಮ್ಮ ಇನ್ನು ನೋಡಿ ಅಮ್ಮ 1 ವೀಕಲ್ಲಿ ಮುಗಿಸ್ಕೊಡ್ತೀನಿ ಅಂದೋಳು. ನಾನು ಅವ್ರ ಹತ್ರ ಇಸ್ಕೊಂಡು ಬಂದು 1.5 ಮಂತ್ ಆಯಿತು, ಇನ್ನೂ ಕೊಟ್ಟಿಲ್ಲ. ಸೊ ಇವಾಗಲೇ ಹೇಳ್ತಿದ್ದೀನಿ ಅಮ್ಮ ಇನ್ನು 1 ವೀಕ್ ಅಮ್ಮ ಪಕ್ಕ ಓದ್ಕೊಂಡು ಬರ್ತೀನಿ ಅಂತ. ಅರ್ಧ ಆದರೂ ಓದಿದ್ರಾ? ಇನ್ನು ಸ್ಟಾರ್ಟೇ ಮಾಡಿಲ್ವಾ? 150 ಪೇಜಸ್ ಏನೋ ಇದೆ, ನಾನು 13th ಪೇಜಲ್ಲಿ ಇದ್ದೀನಿ ಇವಾಗ. ಓಕೆ, ಬಟ್ ನೈಸ್, ಅಟ್ಲೀಸ್ಟ್ ಅವ್ರನ್ನ ನೋಡಿ ನೀವು ಸ್ಟಾರ್ಟ್ ಮಾಡಿದ್ದೀರಿ. ಅದೇ ಏನಂದರೆ ಅವ್ರನ್ನ ನೋಡಿ ನಾನು ಭಾಗ್ಯಮ್ಮ ಕೊಟ್ಟಿದ್ದ ಬುಕ್ಸ್ ಅಲ್ಲದೆ ಇನ್ನೂ 4 ಬುಕ್ ತೊಗೊಂಡು ಬಂದಿದ್ದೀನಿ. ಸೊ ಓದೋಣ ಅಂತ. ಓಕೆ, ಪಕ್ಕ ಎಕ್ಸಾಮ್ ಆದಮೇಲೆ ಓದ್ತೀನಿ. ಓಕೆ, ಸೊ ಡಾನ್ಸ್ ಅಂತ ಹೇಳಿದ್ರಿ, ಯಾವ ಡಾನ್ಸ್ ಫಾರ್ಮ್ ಕಲಿತಾ ಇದ್ರಿ? ಏನ್ ಜೊತೆಲಿ ಮ್ಯೂಸಿಕ್ ಏನಾದರೂ ಮತ್ತೆ ಜಿಮ್ನಾಸ್ಟಿಕ್ಸ್ ಜೊತೆ ಅದನ್ನು ಕಲಿಯೋ ವೆಸ್ಟರ್ನ್ ಫಾರ್ಮ್ ಕಲಿತಾ ಇದ್ದೆ. ಸೊ ಅವಾಗ ತುಂಬ ಚೆನ್ನಾಗಿತ್ತು ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದು ಬರೋದು. 4 ಇಯರ್ಸ್ ಹೋಗಿದ್ದೆ. ಅದಾದಮೇಲೆ ಇವಾಗ ಹೋಗ್ತೀನಿ. ಇವಾಗ ಹೋದಾಗ ಏನು ಕಲಿಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ವೆಸ್ಟರ್ನೇ ಅಂತ ಅಂದ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಜಿಮ್ನಾಸ್ಟಿಕ್ಸ್ ಅಂತ ನೋಡ್ತೀನಿ. ಓಕೆ, ಸೊ ಸುಷ್ಮಾ ಅಕ್ಕ ಕೂಡ ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಅವ್ರು ನಿಮಗೇನು ಸಜೆಸ್ಟ್ ಮಾಡಿಲ್ವಾ ಕ್ಲಾಸಿಕಲ್ ಡ್ಯಾನ್ಸು ಕಲ್ತ್ಕೋ, ತುಂಬ ಹೆಲ್ಪ್ ಆಗುತ್ತೆ ಆ್ಯಕ್ಟಿಂಗಿಗೆ ಅಂತ? ಹೇಳಿದ್ದಾರೆ. ಸೊ ಕ್ಲಾಸಿಕಲ್ ಡ್ಯಾನ್ಸ್ ಕಲ್ತ್ಕೋ ಚೆನ್ನಾಗಿರುತ್ತೆ ಅಂತಲೂ ಹೇಳಿದ್ದಾರೆ. ನನಗೆ ಏನಂದರೆ ವೆಸ್ಟರ್ನ್ ಫಾರ್ಮು ಇಲ್ಲಾಂದರೆ ಭರತನಾಟ್ಯಂ ಕಲಿಬೇಕು ಅಂತಿದೆ. ಸೊ ಇನ್ನೂ ಯಾವುದು ಅಂತ ಪರ್ಫೆಕ್ಟಾಗಿ ಡಿಸೈಡ್ ಮಾಡಿಲ್ಲ. ಸೊ ಜಿಮ್ನಾಸ್ಟಿಕ್ಸ್ ಒಂದು ಹಿಡ್ಕೊಂಡು ಇಲ್ಲ ವೆಸ್ಟರ್ನ್ ಫಾರ್ಮ್ಗೆ ಹೋಗ್ಬೇಕಾ ಭರತನಾಟ್ಯಂಗೆ ಹೋಗ್ಬೇಕಾ ಅಂತ ಇನ್ನೂ ಡಿಸೈಡ್ ಮಾಡ್ತೀನಿ. ರೀಲ್ಸ್ ಮಾಡ್ತಾ ಇರ್ತೀರಾ ಅಲ್ವಾ? ಸೆಟ್ಟಲ್ಲೂ ಮಾಡ್ತೀರಾ ರೀಲ್ಸ್? ಸೊ ಅಲ್ಲಿ ಎಷ್ಟು ಎಂಜಾಯ್ ಮಾಡ್ತೀರಾ? ಓಕೆ, ಸೂಪರ್. ಅದು ಹೆಂಗೆ ಅಂದರೆ ರೀಲ್ಸ್ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ನಾನೊಂದು 5 ಸಲ ಪ್ರಾಕ್ಟೀಸ್ ಮಾಡಿರ್ತೀನಿ. ಅದಾದಮೇಲೆ ಭಾಗ್ಯಮ್ಮಂಗೆ ಹೇಳ್ಕೊಡ್ತೀನಿ. ಸೊ ಆವಾಗ ತೊಗೊತೀವಿ. ಸೊ ನಾನು ಒಂದೇ ಟೇಕಿಗೆ ತೊಗೊಳ್ಳಲ್ಲ, ಅಟ್ಲೀಸ್ಟ್ ನಾನು 2 ಟೇಕ್ಸ್ ಇಲ್ಲ 3 ಟೇಕ್ಸ್ ತೊಗೊತೀನಿ. ಸೊ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಕೆಳಗಡೆ ಶೂಟಿಂಗ್ ನಡೀತಾ ಇರುತ್ತೆ, ಒಂಚೂರು ಸೌಂಡ್ ಕೇಳಿಸಿದ್ರೆ ನಮ್ಮ ಡೈರೆಕ್ಟರ್ ಹೇಳ್ತಾರೆ, ಮಾಡಿ ರೀಲ್ಸ್ ಮಾಡು, ಸೀನ್ ಪೇಪರ್ ಓದ್ಬೇಡ ರೀಲ್ಸ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಸೊ ರೀಲ್ಸ್ ಮಾಡಿ ಪೋಸ್ಟ್ ಮಾಡ್ತೀವಿ. ಅದನ್ನ ನೋಡಿದ ತಕ್ಷಣ ಸೀನ್ ಪೇಪರ್ ಓದ್ಬೇಡ, ಬರೀ ರೀಲ್ಸ್ ಮಾಡು, ಡೈಲಾಗ್ ಹೇಳಕ್ಕೆ ಬರಲ್ಲ, ಬರೀ ರೀಲ್ಸ್ ಮಾಡು ಅಂತ ನಮ್ಮ ಡೈರೆಕ್ಟರ್ ಬೈತಾ ಇರ್ತಾರೆ. ಸೊ ಅದು ಬೈದ್ರೆ ಏನಿಲ್ಲ, ನಾವು ಮತ್ತೆ ಪೋಸ್ಟ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಸೆಟ್ಟಲ್ಲಿ ಅವಾಗ ರೀಲ್ಸ್ ಮಾಡೋ ವಿಷಯಕ್ಕೆ ಬೈಸ್ಕೊಂಡು ಇದೆ ಸೀನ್ ಪೇಪರ್ ಓದೋದ್ ಬಿಟ್ಟು ರೀಲ್ಸ್ ಮಾಡ್ತಿದ್ದೀರಾ ಅಂತ. ಓಕೆ, ಮನೇಲಿ ಯಾರ ಜೊತೆನೋ ನೀವು ರೀಲ್ಸ್ ಮಾಡೋ ಪ್ಲಾನ್ ಮಾಡಿಲ್ವಾ? ಮನೇಲಿ ಮಾಡ್ಬೋದು, ಬಟ್ ಅಕ್ಕಗೆ ಇಂಟ್ರೆಸ್ಟ್ ಇಲ್ಲ. ಅಪ್ಪ ಓಕೆ ಅಮ್ಮಂಗೂ ಇಂಟ್ರೆಸ್ಟ್ ಇಲ್ಲ. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಆಕ್ಟಿವ್ ಆಗಿರ್ತೀರಾ ನೀವು? ಆಗಾಗ ಪೋಸ್ಟ್ ಮಾಡ್ತಾ ಇರ್ತೀರಾ? ಇಲ್ಲ ಆ್ಯಕ್ಟಿವ್ ಆಗಿರಲ್ಲ. ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ, ಬಟ್ 3 ವೀಕ್ಸ್ ಒನ್ಸು 2 ವೀಕ್ಸ್ ಒನ್ಸು ಬೈ ಚಾನ್ಸ್ ಕಂಟಿನ್ಯೂಸ್ ಆಗಿ ಶೂಟಿಂಗ್ ಇದ್ದರೆ ಅವಾಗ ರೀಲ್ಸ್ ಮಾಡಿ ಪೋಸ್ಟ್ ಮಾಡ್ತೀನಿ. ಶೂಟಿಂಗ್ ಇಲ್ಲ ಅಂದರೆ ನಾನು ಪೋಸ್ಟೇ ಮಾಡಲ್ಲ. ಓಕೆ, ಸೊ ನೀವೇ ಹ್ಯಾಂಡಲ್ ಮಾಡೋದು ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್. ರೆಸ್ಪಾನ್ಸ್ ಹೇಗೆ ಬರುತ್ತೆ? ಯಾರಾದರೂ ಮೆಸೇಜ್ ಹಾಕ್ತಿರ್ತಾರಾ ನಿಮ್ಮ ಪಾತ್ರ ಚೆನ್ನಾಗಿ ಬರ್ತಾ ಇದೆ ಅಥವಾ ಬೇರೆ ತನ್ವಿ ಹೀಗಿರೋ ಹಾಗಿರೋ ಅಂತ ಹೇಳ್ತಿರ್ತಾರಾ? ಅದು ಬರ್ತಾ ಇರುತ್ತೆ. ಆಮೇಲೆ ಕಾಮೆಂಟ್ಸಲ್ಲಿ ತುಂಬ ಬರ್ತಾ ಇರುತ್ತೆ, ತನ್ವಿಗೆ ಬುದ್ಧಿ ಇಲ್ಲ, ತನ್ವಿನ ನೋಡಿದ್ರೆ ಹೊಡಿಬೇಕು ಅನಿಸುತ್ತೆ, ಹಂಗೆ ಮಾಡಬೇಕು ಅನಿಸುತ್ತೆ, ಹಿಂಗೆ ಮಾಡಬೇಕು ಅನಿಸುತ್ತೆ. ಆಮೇಲೆ ಮೆಸೇಜಸ್ಸಲ್ಲೂ ಬರ್ತಾ ಇರುತ್ತೆ, ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಮಾಡ್ತಿದ್ದೀರಾ ಆ್ಯಕ್ಟಿಂಗು ಅಂತ. ಅದೆಲ್ಲ ನೋಡಿ ಖುಷಿ ಆಗುತ್ತೆ. ಬೈದರೂ ಖುಷಿ ಆಗುತ್ತೆ, ಹೊಗಳಿದ್ರೂ ಖುಷಿ ಆಗುತ್ತೆ. ಸೊ ಈಗ ತುಂಬ ದಿನಗಳಾಗಿರೋದಂದ್ರೆ ವರ್ಷಗಳೇ ಆಗಿರೋದ್ರಿಂದ ಪಾತ್ರಕ್ಕೆ ಬೇಗ ಸ್ವಿಚ್ ಆಗ್ತೀರಾ ಅಥವಾ ಪಾತ್ರದಲ್ಲಿ ಇದ್ದಿದ್ರಿಂದ ಮನೆಗೆ ಬಂದು ಏನಾದರೂ ಅದೇ ಫ್ರಸ್ಟ್ರೇಷನಲ್ಲಿ ಏನಾದರೂ ರಿಯಾಕ್ಟ್ ಮಾಡಿರೋದು ಆ ಥರ? ಇಲ್ಲ ಅದೇ ಫ್ರಸ್ಟ್ರೇಷನಲ್ಲಿ ಯಾವತ್ತೂ ರಿಯಾಕ್ಟ್ ಮಾಡಿಲ್ಲ. ಸೊ ನಾನು ಹೆಂಗೆ ಅಂದರೆ ಕಾಲೇಜಲ್ಲಿದ್ದರೆ ಓನ್ಲಿ ಕಾಲೇಜ್ದೇನಿದೆ ಆ ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಶೂಟಿಂಗಲ್ಲಿದ್ದರೆ ಓನ್ಲಿ ಅದರದ್ದು. ಆ್ಯಂಡ್ ಮನೆಗೆ ಬಂದರೆ ಮನೇಲಿಂದ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀನಿ. ನೈಸ್. ಸೊ ನಿಮ್ಮನ್ನು ಫಾಲೋ ಮಾಡೋರಿಗೆ ಆ್ಯಂಡ್ ನಿಮ್ಮ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಇಷ್ಟಪಟ್ಟು ನೋಡ್ತಿರೋರಿಗೆ ಆ್ಯಂಡ್ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಫಾಲೋ ಮಾಡ್ತಿರೋದಕ್ಕೆ, ಭಾಗ್ಯಲಕ್ಷ್ಮಿನ ನೋಡ್ತಿರೋದಕ್ಕೆ ಆ್ಯಂಡ್ ನನ್ನ ಫ್ಯಾನ್ಸಿಗೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಸಪೋರ್ಟ್ ತುಂಬಾ ಮ್ಯಾಟರ್ ಆಗುತ್ತೆ ನನಗೆ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಲಿ.
ವೆರಿ ನೈಸ್. ಆಲ್ ದಿ ವೆರಿ ಬೆಸ್ಟ್. ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ಮಾಡಿ ಆ್ಯಂಡ್ ಫ್ಯೂಚರಲ್ಲಿ ದೊಡ್ಡ ದೊಡ್ಡ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್.